ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಣಿಪುರದಲ್ಲಿ ನಡೀತಿರೋ ಅತ್ಯಂತ ಗಂಭೀರವಾದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಡ್ ಆಗಿ ಯಾವುದೇ ವದಂತಿಗಳಿಲ್ಲದೆ ಕೇವಲ ನೈಜ ಫ್ಯಾಕ್ಟ್ಸ್ ಆಧಾರದ ಮೇಲೆ ಮಾತಾಡಲಿದ್ದೀವಿ. ವಿಷಯ ತುಂಬಾನೇ ಸೆನ್ಸಿಟಿವ್ ಆಗಿದೆ, ಹಾಗಾಗಿ ಈ ವಿಶ್ಲೇಷಣೆಯನ್ನ ಕೊನೆವರೆಗೂ ಗಮನವಿಟ್ಟು ಕೇಳಿ. ಯಾಕಂದ್ರೆ ಇದು ನಮ್ಮ ದೇಶದ ಭದ್ರತೆಯ ದೃಷ್ಟಿಯಿಂದಲೂ ಬಹಳ ಮುಖ್ಯವಾದ ವಿಚಾರ. ಶುರು ಮಾಡೋಣ ಅಲ್ವಾ? ಯೋಚನೆ ಮಾಡಿ, ಶನಿವಾರ ದಿಢೀರನೆ ಮಣಿಪುರದ ಚುರಾಚಂದ್ಪುರ್ ಮತ್ತು ಕಾಂಗ್ಪೋಕ್ಪಿ ಜಿಲ್ಲೆಗಳಲ್ಲಿ ಸಾವಿರಾರು ಜನ ಒಟ್ಟಾಗಿ ಬೀದಿಗಿಳಿದು ದೊಡ್ಡ ಮಟ್ಟದ ಪ್ರತಿಭಟನೆ ಶುರು ಮಾಡ್ತಾರೆ. ಈ ಬೃಹತ್ ಜನಸ್ತೋಮ ನೋಡಿದಾಗ ಅರೆ, ಇದ್ದಕ್ಕಿದ್ದಂತೆ ಇಷ್ಟೊಂದು ಜನ ಯಾಕೆ ರಸ್ತೆಗಿಳಿದ್ರು, ಈ ದಿಢೀರ್ ಆಕ್ರೋಶಕ್ಕೆ ಕಾರಣವೇನು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಕೇವಲ ಒಂದೇ ದಿನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಜನಸಮೀಕರಣ ಹೇಗಾಯಿತು ಮತ್ತೆ ಇದರ ಹಿಂದಿನ ಅಸಲಿ ಕಾರಣಗಳು ಏನು ಅಂತ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ. ಸಾವಿರಾರು ಕುಕಿಜೋ ಸಮುದಾಯದ ಜನ ಹೀಗೆ ಏಕಾಏಕಿ ಪ್ರತಿಭಟನೆಗೆ ಇಳಿಯೋಕೆ ಪ್ರಮುಖವಾಗಿ 2 ಕಾರಣಗಳಿವೆ. ಒಂದು, ಒತ್ತೆಯಾಳುಗಳ ಬೇಷರತ್ ಬಿಡುಗಡೆ, ಮತ್ತೆರಡು, ಇತ್ತೀಚೆಗೆ ನಡೆದ ಒಂದು ಭೀಕರ ದಾಳಿಯಲ್ಲಿ ಮೃತಪಟ್ಟ 3 ಚರ್ಚ್ ಮುಖಂಡರಿಗೆ ನ್ಯಾಯ ಒದಗಿಸುವ ಆಗ್ರಹ. ಈ 2 ಘಟನೆಗಳು ಮಣಿಪುರದ ಕಣಿವೆಯಲ್ಲಿ ಅಕ್ಷರಶಃ ಮತ್ತೆ ಬೆಂಕಿಯ ಕಿಡಿಯನ್ನ ಹೊತ್ತಿಸಿಬಿಟ್ಟಿವೆ. ಇದನ್ನೆಲ್ಲ ಒಂದ್ಸಲ ಟೈಮ್ಲೈನ್ ಪ್ರಕಾರ ನೋಡೋದಾದ್ರೆ, ಮೇ 13ರಂದು ಉಗ್ರರು ನಡೆಸಿದ ಹೊಂಚುದಾಳಿಯಲ್ಲಿ 3 ಚರ್ಚ್ ಮುಖಂಡರು ಕೊಲ್ಲಲ್ಪಟ್ರು. ಈ ದುರಂತದ ಬೆನ್ನಲ್ಲೇನೆ ಕುಕಿ ಸಮುದಾಯದ ಅತ್ಯುನ್ನತ ಸಂಸ್ಥೆಯಾದ ಕುಕಿ ಇನ್ಪಿ ಮಣಿಪುರ್ ಅಂದ್ರೆ KIM 48 ಗಂಟೆಗಳ ಸಂಪೂರ್ಣ ಬಂದ್ಗೆ ಕರೆ ಕೊಡ್ತು. ಈ ಬಂದ್ನ ಎಕ್ಸ್ಟೆನ್ಷನ್ ಭಾಗವಾಗಿಯೇ ಶನಿವಾರ ಸಾವಿರಾರು ಜನ ಈ ಬೃಹತ್ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದು. ಅಂದ್ರೆ ಇದು ಕೇವಲ ಒಂದೇ ದಿನದ ಆಕ್ರೋಶ ಖಂಡಿತ ಅಲ್ಲ, ಇದು ಸರಣಿ ಘಟನೆಗಳ ಒಂದು ಸ್ಫೋಟ ಅಂತಾನೆ ಹೇಳ್ಬೋದು. ಈಗ ನಾವು ಈ ಇಡೀ ಪ್ರತಿಭಟನೆಗಳಿಗೆ ತುಪ್ಪ ಸುರಿತಿರುವ ಅತ್ಯಂತ ತುರ್ತು ಮತ್ತು ಸೆನ್ಸಿಟಿವ್ ವಿಚಾರದ ಕಡೆ ಗಮನಹರಿಸೋಣ. ಅದೇ ಒತ್ತೆಯಾಳು ಬಿಕ್ಕಟ್ಟು. ಚರ್ಚ್ ಮುಖಂಡರ ಹತ್ಯೆಯ ನಂತರ ಹಲವಾರು ಜನರನ್ನ ಬೇರೆ ಬೇರೆ ಗುಂಪುಗಳು ಒತ್ತೆಯಾಳುಗಳಾಗಿಟ್ಕೊಂಡಿವೆ ಅನ್ನೋ ರಿಪೋರ್ಟ್ಸ್ ಪರಿಸ್ಥಿತಿಯನ್ನ ಮತ್ತಷ್ಟು ಉದ್ವಿಗ್ನಗೊಳಿಸಿವೆ. ಗ್ರೌಂಡ್ ರಿಯಾಲಿಟಿ ಏನಪ್ಪಾ ಅಂದ್ರೆ, ಅಲ್ಲಿನ ಜನರಲ್ಲಿ ಈಗ ಅಕ್ಷರಶಃ ಜೀವಭಯ ಆವರಿಸಿದೆ. ಈಗ ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ಅಂಶ ಏನಂದ್ರೆ, ಇಲ್ಲಿರುವ ಅಂಕಿ ಅಂಶಗಳ ನಡುವಿನ ವ್ಯತ್ಯಾಸ. ಇದನ್ನ ನಾವು ಸಂಪೂರ್ಣವಾಗಿ ನ್ಯೂಟ್ರಲ್ ಆಗಿ ನೋಡೋಣ. ಮಣಿಪುರದ ಗೃಹ ಸಚಿವ ಗೋವಿಂದಾಸ್ ಕೊಂತೋಜಮ್ ಅವರ ಪ್ರಕಾರ ಸ್ಟಾರ್ಟಿಂಗ್ನಲ್ಲಿ 38 ಕುಕಿ ಮತ್ತು ನಾಗಾ ಜನರನ್ನ ಒತ್ತೆಯಾಳಾಗಿ ಇರಿಸಿಕೊಳ್ಳಲಾಗಿತ್ತು. ಭದ್ರತಾ ಪಡೆಗಳ ಆಪರೇಷನ್ನಿಂದ ಶುಕ್ರವಾರ 28 ಜನ ಮತ್ತೆ ಶನಿವಾರ ಉಳಿದ 10 ಜನ ರಿಲೀಸ್ ಆಗಿದ್ದಾರೆ ಅನ್ನೋ ದೃಢಪಡದ ವರದಿಗಳಿವೆ. ಆದರೆ ಕುಕಿಜೋ ಗುಂಪುಗಳ ಹೇಳಿಕೆ ಕಂಪ್ಲೀಟ್ ಬೇರೆ ಇದೆ. ಅವರ ಪ್ರಕಾರ ಇನ್ನೂ 14 ಸಮುದಾಯದ ಸದಸ್ಯರು ಒತ್ತೆಯಾಳುಗಳಾಗಿಯೇ ಉಳಿದಿದ್ದಾರೆ. ನೋಡಿ, ಈ ನಂಬರ್ಸ್ ನಡುವಿನ ಭಿನ್ನಾಭಿಪ್ರಾಯವೇ ಮೈದಾನದಲ್ಲಿ ಇಷ್ಟೊಂದು ಗೊಂದಲ ಮತ್ತು ಆಕ್ರೋಶಕ್ಕೆ ಮೇನ್ ರೀಸನ್. ಈ ಬಿಕ್ಕಟ್ಟು ಆ ಸಮುದಾಯದ ಮೇಲೆ ಎಂಥ ಎಮೋಷನಲ್ ಇಂಪ್ಯಾಕ್ಟ್ ಬೀರ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ KIM ಅಧ್ಯಕ್ಷರಾದ CH ಅಜಾಂಗ್ ಖೋಂಗ್ಸಾಯ್ ಅವರ ಈ ಮಾತುಗಳನ್ನು ನಾವು ಗಮನಿಸಲೇಬೇಕು. ಅವರು ಹೇಳ್ತಾರೆ, ಮುಗ್ಧ ನಾಗರಿಕರ ನಿರಂತರ ಬಂಧನವು ಕೇವಲ ಕಾನೂನುಬಾಹಿರ ಬಂಧನವಲ್ಲ, ಬದಲಾಗಿ ಇದು ಒಂದು ಸಮುದಾಯದ ಮೇಲಿನ ಭಯೋತ್ಪಾದಕ ಕೃತ್ಯವಾಗಿದೆ. ಈ ಮಾತುಗಳು ಕೇವಲ ಡೇಟಾಗಳ ಆಚೆಗೆ ಅಲ್ಲಿನ ಜನರ ಅಭದ್ರತೆ ಮತ್ತು ನೋವಿನ ತೀವ್ರತೆಯನ್ನ ನಮ್ಮ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತೆ ಅಲ್ವಾ? ಇಷ್ಟೆಲ್ಲ ಆದ್ಮೇಲೆ ಕೇವಲ ಬೀದಿಗಿಳಿದು ಪ್ರತಿಭಟಿಸುವುದಷ್ಟೇ ಅಲ್ಲ, ಈ ಸಮುದಾಯದ ಸಂಘಟನೆಗಳು ಕೇಂದ್ರ ಸರ್ಕಾರದ ಮುಂದೆ ಕೆಲವು ನಿರ್ದಿಷ್ಟ ಮತ್ತು ಕಟ್ಟುನಿಟ್ಟಾದ ಬೇಡಿಕೆಗಳನ್ನು ಇಟ್ಟಿವೆ. ಆ ಬೇಡಿಕೆಗಳ ಸನ್ನದು ಅಂದ್ರೆ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನೇನು ಒಳಗೊಂಡಿದೆ ಅಂತ ನಾವೀಗ ಒಂದೊಂದರಾಗಿ ನೋಡ್ತಾ ಹೋಗೋಣ. ಕಮಿಟಿ ಆನ್ ಟ್ರೈಬಲ್ ಯೂನಿಟಿ ಪ್ರಮುಖವಾಗಿ 5 ಬೇಡಿಕೆಗಳನ್ನು ಕೇಂದ್ರದ ಮುಂದಿಟ್ಟಿದೆ. ಫಸ್ಟ್, ಎಲ್ಲಾ ಒತ್ತೆಯಾಳುಗಳನ್ನ ತಕ್ಷಣವೇ ಸೇಫ್ ಆಗಿ ರಿಲೀಸ್ ಮಾಡಬೇಕು. ಸೆಕೆಂಡ್, ಚರ್ಚ್ ಮುಖಂಡರ ಹತ್ಯೆಗಳ ಬಗ್ಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ NII ಇಂದ ತನಿಖೆಯಾಗಬೇಕು. ಥರ್ಡ್, ಸಾಮಾನ್ಯ ನಾಗರಿಕರಿಗೆ ಮತ್ತು ಸೂಕ್ಷ್ಮ ಹಳ್ಳಿಗಳಿಗೆ ಪರ್ಮನೆಂಟ್ ಸೆಕ್ಯೂರಿಟಿ ಗ್ಯಾರಂಟಿ ಸಿಗಬೇಕು. ಫೋರ್ತ್, ಕಾನ್ಫ್ಲಿಕ್ಟ್ ಜಾಸ್ತಿ ಇರೋ ಏರಿಯಾಗಳಲ್ಲಿ ವಿಶೇಷ ಭದ್ರತಾ ವಲಯಗಳನ್ನು ಅಂದ್ರೆ ಸ್ಪೆಷಲ್ ಸೆಕ್ಯೂರಿಟಿ ಝೋನ್ ಸ್ಥಾಪಿಸಬೇಕು. ಮತ್ತು ಲಾಸ್ಟ್ ಪಾಯಿಂಟ್, ಸಸ್ಪೆನ್ಷನ್ ಆಫ್ ಆಪರೇಷನ್ಸ್ ಅಂದ್ರೆ SOO ಒಪ್ಪಂದದ ಅಡಿಯಲ್ಲಿ ಕುಕಿಜೋಮಿ ಉಗ್ರಗಾಮಿ ಗುಂಪುಗಳ ಜೊತೆ ಪೊಲಿಟಿಕಲ್ ಡಯಲಾಗ್ಸ್ ಅಂದ್ರೆ ಮಾತುಕತೆಗಳನ್ನು ಚುರುಕುಗೊಳಿಸಬೇಕು ಅನ್ನೋದು ಅವರ ಸ್ಟ್ರಾಂಗ್ ಆಗ್ರಹ. ಈ ನಿರ್ದಿಷ್ಟವಾದ ಸೆಕ್ಯೂರಿಟಿ ಬೇಡಿಕೆಗಳ ಜೊತೆಗೆ ಪ್ರತಿಭಟನಾಕಾರರು ಮತ್ತು ಸಿವಿಲ್ ಸೊಸೈಟಿ ಗುಂಪುಗಳು ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಅಫಿಷಿಯಲ್ ಆಗಿ ಮನವಿ ಪತ್ರಗಳನ್ನು ಸಲ್ಲಿಸಿವೆ. ಇದನ್ನ ಗಮನಿಸಿದ್ರೆ ಈ ಸಮಸ್ಯೆಯನ್ನ ಸ್ಟೇಟ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ನಿಂದ ನೇರವಾಗಿ ನವದೆಹಲಿಯ ಗಮನಕ್ಕೆ ತರೋ ಸ್ಪಷ್ಟ ಪ್ರಯತ್ನ ಇದು ಅನ್ನೋದು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಹಂತಗಳನ್ನು ನೋಡಿದ್ರೆ ಈ ವಿಚಾರ ಇನ್ನಷ್ಟು ಅತ್ಯುತ್ತಮವಾಗಿ ಅರ್ಥ ಆಗುತ್ತೆ. ಕುಕಿ ಮಹಿಳಾ ಮಾನವ ಹಕ್ಕುಗಳ ಸಂಸ್ಥೆ ಅಂದ್ರೆ KWOHR ಸಲ್ಲಿಸಿರೋ ಮನವಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ದೊಡ್ಡ ರಾಜಕೀಯ ಬೇಡಿಕೆಗಳತ್ತ ಸಾಗುತ್ತೆ ಅಂತ ಗಮನಿಸಿ.
ಮೊದಲ ಹಂತದಲ್ಲಿ ಅವರು ಕುಕಿ ಜೋ ಜನರ ವಿರುದ್ಧ ನಡೀತಿರೋ ಪ್ರಾಕ್ಸಿ ದಾಳಿಗಳನ್ನ ಮತ್ತು ಹಿಂಸಾಚಾರವನ್ನ ತಡೆಯುವಂತೆ ಕೇಳ್ತಾರೆ. ಎರಡನೇ ಹಂತದಲ್ಲಿ ನೇರವಾಗಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಮರುಜಾರಿಗೊಳಿಸಬೇಕು ಅಂತ ಒತ್ತಾಯಿಸ್ತಾರೆ. ಮೂರನೇ ಹಂತದಲ್ಲಿ ಈ ಹತ್ಯೆಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ಆಗ್ರಹ ಇದೆ. ಮತ್ತೆ ಕೊನೆಯದಾಗಿ ಅತ್ಯಂತ ಮಹತ್ವದ ಪೊಲಿಟಿಕಲ್ ಡಿಮ್ಯಾಂಡ್ ಆದ ಪ್ರತ್ಯೇಕ ಆಡಳಿತದ ಕಡೆಗೆ ಅವರು ನೇರವಾಗಿ ಗಮನ ಸೆಳೆಯುತ್ತಾರೆ. ಸೊ ಈ ಎಲ್ಲ ಪ್ರತಿಭಟನೆಗಳು, ಮನವಿಗಳು, ಬೇಡಿಕೆಗಳು ಇದೆಲ್ಲದರ ಹಿಂದಿರೋ ಆ ಒಂದು ಅಂತಿಮ ಗುರಿಯಾದ್ರೂ ಏನು? ಈ ಬಿಕ್ಕಟ್ಟಿನ ಬೇರು ಮತ್ತು ಭವಿಷ್ಯದ ರಾಜಕೀಯ ಪರಿಣಾಮಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಈ ಅಂತಿಮ ಗುರಿಯತ್ತ ದೃಷ್ಟಿ ಹಾಯಿಸಲೇಬೇಕು. ಅದೇ ಈ ಪ್ರತ್ಯೇಕ ಆಡಳಿತ ಅಥವಾ ಸೆಪರೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಬೇಡಿಕೆ. ನೋಡಿ, ಇದು ಕೇವಲ ಈಗಿನ ಹಿಂಸಾಚಾರದಿಂದ ದಿಢೀರಂತ ಹುಟ್ಕೊಂಡಿರೋ ಡಿಮ್ಯಾಂಡ್ ಅಲ್ಲ. ಕುಕಿಜೋ ಜನರಿಗೆ ಭಾರತದ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿಯೇ ಒಂದು ಪ್ರತ್ಯೇಕ ಆಡಳಿತ ವ್ಯವಸ್ಥೆ ಬೇಕು ಅನ್ನೋದು ಅವರ ಬಹುಕಾಲದ ಆಗ್ರಹ. ಈಗ ನಡೀತಿರೋ ಕಂಟಿನ್ಯೂಸ್ ಘರ್ಷಣೆ, ಡಿಸ್ಪ್ಲೇಸ್ಮೆಂಟ್ ಮತ್ತು ಸೆಕ್ಯೂರಿಟಿ ಕೊರತೆ ಈ ಬೇಡಿಕೆಯನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿದೆ ಅಂತ ಸಮುದಾಯದ ಮುಖಂಡರು ವಾದಿಸ್ತಿದ್ದಾರೆ. ನಾವಿಲ್ಲಿ ಸಂಪೂರ್ಣ ತಟಸ್ಥವಾಗಿ ನೋಡೋದಾದ್ರೆ ಈ ಬಿಕ್ಕಟ್ಟು ಕೇವಲ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿ ಉಳಿದಿಲ್ಲ. ಇದೀಗ ಒಂದು ಆಳವಾದ ರಾಜಕೀಯ ಮತ್ತು ಸಂವಿಧಾನಿಕ ಬೇಡಿಕೆಯಾಗಿ ಮಾರ್ಪಟ್ಟಿದೆ. ಇದು ನಮ್ಮನ್ನ ಒಂದು ಫೈನಲ್ ಆದ್ರೆ ಅತ್ಯಂತ ಕಾಂಪ್ಲೆಕ್ಸ್ ಆದ ಪ್ರಶ್ನೆಗೆ ಎಳೆದು ತರುತ್ತೆ. ಪ್ರಾದೇಶಿಕ ಭದ್ರತೆ ಮತ್ತು ಪ್ರತ್ಯೇಕ ಆಡಳಿತದಂತಹ ಈ ಆಳವಾದ ಬೇಡಿಕೆಗಳನ್ನು ಭಾರತದ ಸಂವಿಧಾನ ತನ್ನ ಐಕ್ಯತೆಯ ಚೌಕಟ್ಟಿನೊಳಗೆ ಹೇಗೆ ಅಡ್ರೆಸ್ ಮಾಡುತ್ತೆ? ಕೇಂದ್ರ ಸರ್ಕಾರ ಈ ಸೂಕ್ಷ್ಮ ಹಾಗೂ ಐತಿಹಾಸಿಕ ಬೇಡಿಕೆಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಲಿದೆ? ನೋಡೋಕ್ಕೆ ಕೇವಲ ಒಂದು ಸ್ಥಳೀಯ ಭದ್ರತಾ ಬಿಕ್ಕಟ್ಟಾಗಿ ಕಾಣೋ ಈ ಘಟನೆಗಳು ಇಡೀ ರಾಷ್ಟ್ರದ ರಾಜಕೀಯ ಭವಿಷ್ಯದ ಮೇಲೆ ಎಂಥ ಇಂಪ್ಯಾಕ್ಟ್ ಬೀರ್ಬಲ್ದು? ನಿಜಕ್ಕೂ ಇದು ನಾವೆಲ್ಲರೂ ಕಾದು ನೋಡಬೇಕಾದ ಮತ್ತು ಆಳವಾಗಿ ಚಿಂತಿಸಬೇಕಾದ ವಿಷಯ. ಇದಾಗಿತ್ತು ನಿಜ ಕನ್ನಡ ನ್ಯೂಸ್ನ ಇಂದಿನ ಆಳವಾದ ವಿಶ್ಲೇಷಣೆ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಈ ವಿಷಯದ ಬಗ್ಗೆ ಮತ್ತಷ್ಟು ಓದಿ ತಿಳಿದುಕೊಳ್ಳಿ. ಜ್ಞಾನವೇ ಬಲ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.